ದೇವಾಲಯಕ್ಕೆ ಮುಸ್ಲಿಂ ಶಾಸಕ ಭೇಟಿ. ಈ ಬಿಜೆಪಿಗರು ಮಾಡಿದ್ದೇನು ಅಂತ ಗೊತ್ತಾ? ಮುಸ್ಲಿಂ ಶಾಸಕನ ಭೇಟಿಯ ನಂತರ ದೇವಾಲಯವನ್ನ ಶುದ್ಧೀಕರಿಸಿ ವಿಕೃತಿಯನ್ನ ಮೆರೆದ ಈ ಬಿಜೆಪಿಗರು. ನಮಸ್ಕಾರ, ADINA.comಗೆ ಸ್ವಾಗತ. ನಾನು ಸಪನ. ಮಹಾರಾಷ್ಟ್ರದಲ್ಲಿ ಮಹಾಶಿವರಾತ್ರಿ ದಿನ ನಡೆದ ಘಟನೆಯೊಂದು ಮತ್ತೆ ಕೋಮು ಸೌಹಾರ್ದದ ಪ್ರಶ್ನೆಯನ್ನ ಮುನ್ನೆಲೆಗೆ ತಂದಿದೆ. ಹೌದು, ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಜಿಲ್ಲೆಯ ಸಿಲ್ಲೋದ್ ಪ್ರದೇಶದಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಸ್ಥಳೀಯ ಮುಸ್ಲಿಂ ಶಾಸಕ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ ಬಳಿಕ ಈ ಕೆಲ ಬಿಜೆಪಿ ಕಾರ್ಯಕರ್ತರು ದೇವಾಲಯವನ್ನ ಶುದ್ಧೀಕರಣ ಮಾಡಿ ಕೋಮು ದ್ವೇಷ ಮೆರೆದಿರೋ ಘಟನೆ ನಡೆದಿದೆ. ಹಬ್ಬದ ಸಂಭ್ರಮದಲ್ಲಿದ್ದ ಜನರ ಹಲವಾರು ಪ್ರಶ್ನೆಗಳಿಗೆ ಈ ಘಟನೆ ಕಾರಣ ಆಗಿದೆ. ಸಿಲ್ಲೋದ್ನ ಶಿವನ ದೇವಾಲಯದಲ್ಲಿ ಶಿವರಾತ್ರಿ ಉತ್ಸವವನ್ನ ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ಕ್ಷೇತ್ರದ ಶಾಸಕರಾಗಿರೋ ಶಿವಸೇನೆ ನಾಯಕ ಅಬ್ದುಲ್ ಸತ್ತಾರ್ ಅವರು ದೇವಾಲಯಕ್ಕೆ ಭೇಟಿಯನ್ನ ನೀಡಿ ದರ್ಶನವನ್ನ ಪಡೆದು ಹಬ್ಬದ ಶುಭಾಶಯವನ್ನ ಕೋರಿದ್ರು. ಆದ್ರೆ ಅವರು ದೇವಾಲಯದಿಂದ ತೆರಳಿದ ಬಳಿಕ ಈ ಬಿಜೆಪಿಯ ಕಾರ್ಯಕರ್ತರು ಗೋಮೂತ್ರವನ್ನ ಸಿಂಪಡಿಸಿ ದೇವಸ್ಥಾನವನ್ನ ಶುದ್ಧೀಕರಿಸಿದ್ದಾರೆ. ಶಾಸಕ ಸತ್ತಾರ್ ಅವರು ಶಿವ ದೇವಾಲಯಕ್ಕೆ ಭಾನುವಾರ ಭೇಟಿ ನೀಡಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಅವರ ಭೇಟಿಯ ವಿರುದ್ಧ ಬಿಜೆಪಿ ಮತ್ತು ಹಿಂದುತ್ವವಾದಿಗಳು ದ್ವೇಷಕಾರಿದ್ದಾರೆ. ಹಿಂದುತ್ವ ಕೋಮುವಾದಿಗಳು ದೇವಾಲಯವನ್ನ ಶುದ್ಧೀಕರಿಸಿರೋ ವಿಡಿಯೋಗಳು ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಮಹಾಶಿವರಾತ್ರಿ ಹಿಂದೂಗಳ ಪ್ರಮುಖ ಧಾರ್ಮಿಕ ಹಬ್ಬ. ದೇಶದಾದ್ಯಂತ ಶಿವಭಕ್ತರು ಉಪವಾಸ, ಜಾಗರಣೆ ಮತ್ತು ವಿಶೇಷ ಪೂಜೆಗಳ ಮೂಲಕ ಅತ್ಯಂತ ಸಂಭ್ರಮದಿಂದ ಈ ಹಬ್ಬವನ್ನ ಆಚರಿಸ್ತಾರೆ. ಇಂತಹ ಸಂದರ್ಭದಲ್ಲಿ ವಿವಿಧ ಧರ್ಮಗಳ ಜನರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ದೇವಾಲಯಗಳಿಗೆ ಭೇಟಿಯನ್ನ ನೀಡೋದು ಹೊಸತೇನಲ್ಲ. ಹಲವೆಡೆ ರಾಜಕೀಯ ನಾಯಕರು ಸಹ ಧಾರ್ಮಿಕ ಸಮನ್ವಯದ ಸಂಕೇತವಾಗಿ ವಿವಿಧ ಧರ್ಮಗಳ ಪೂಜಾ ಸ್ಥಳಗಳಿಗೆ ಭೇಟಿ ಕೊಡ್ತಾರೆ. ಇದು ಸೌಹಾರ್ದತೆಯ ಭಾಗನೂ ಕೂಡ ಹೌದು. ಆದರೆ ಇದನ್ನ ಸಹಿಸದೇ ಇರೋ ಈ ಕೋಮು ಕ್ರಿಮಿಗಳು ವಿಷ ಬೀಜವನ್ನ ಬಿತ್ತೋದಕ್ಕೆ ಶುರು ಮಾಡ್ತಾರೆ. ಈ ರೀತಿಯ ಘಟನೆ ನಡೆದಿರೋದು ಹೊಸತೇನಲ್ಲ. ಇಷ್ಟು ವರ್ಷ ದಲಿತರು ದೇವಾಲಯವನ್ನ ಪ್ರವೇಶ ಮಾಡಿದ್ರೆ ಈ ರೀತಿಯ ಅನಿಷ್ಟ ಪದ್ಧತಿಗಳನ್ನ ಪಾಲಿಸ್ತಾ ಇದ್ರು. ಆ ಬಳಿಕ ಮೋದಿ ಯುಗ ಆರಂಭ ಆದ ನಂತರ ಮುಸ್ಲಿಮರು ದೇವಾಲಯಗಳಿಗೆ ಭೇಟಿ ನೀಡಿದ್ರೂ ಕೂಡ ಇಂತಹ ಪದ್ಧತಿಯನ್ನ ಅನುಸರಿಸಲಾಗ್ತಾ ಇದೆ. ಹೌದು, ದೇಶದ ವಿವಿಧ ಭಾಗಗಳಲ್ಲಿ ದಲಿತರು ದೇವಾಲಯವನ್ನ ಪ್ರವೇಶ ಮಾಡಿದಾಗ ಶುದ್ಧೀಕರಣ ನಡೆಸಿದ ಘಟನೆಗಳು ಹಲವಾರಿದ್ದಾವೆ. ಅದೇ ರೀತಿ ಮುಸ್ಲಿಂ ವ್ಯಕ್ತಿಗಳು ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿಯೂ ಕೆಲ ಅತಿರೇಕ ಗುಂಪುಗಳು ಇಂತಹ ಕ್ರಮಗಳನ್ನು ಅನುಸರಿಸಿದ ಉದಾಹರಣೆಗಳು ಕೂಡ ಇದ್ದಾವೆ. ಇನ್ನು ಶಿವನ ದೇವಾಲಯಕ್ಕೆ ಮುಸ್ಲಿಂ ಯುವಕರು ಪುಷ್ಪಾಲಂಕಾರ ಮಾಡಿದ್ದಕ್ಕೆ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಮುಸ್ಲಿಮರು ಪುಷ್ಪಾಲಂಕಾರ ಮಾಡಿದ್ದಕ್ಕೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಗೋಮೂತ್ರದಿಂದ ದೇವಸ್ಥಾನವನ್ನ ಶುದ್ಧೀಕರಣ ಮಾಡೋದ್ರ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನವೆಂಬರ್ 2023 ಮುಸ್ಲಿಂ ಶಾಸಕಿಯೊಬ್ಬರು ದೇವಾಲಯವೊಂದಕ್ಕೆ ಭೇಟಿ ನೀಡಿದ ಬಳಿಕ ದೇವಾಲಯವನ್ನ ಗಂಗಾಜಲದಿಂದ ಸಿಂಪಡಿಸಿ ಶುದ್ಧೀಕರಿಸಿರೋ ಘಟನೆ ಉತ್ತರ ಪ್ರದೇಶದ ಸಿದ್ಧಾರ್ಥನಗರ ಜಿಲ್ಲೆಯಲ್ಲಿ ನಡೆದಿತ್ತು. ದುಮಾರಿಯಾಗಂಜ್ನ ಸಮಾಜವಾದಿ ಪಕ್ಷದ ಶಾಸಕಿ ಸಯೀದಾ ಖಾತೂನ್ ಅವರು ಸ್ಥಳೀಯರ ಆಹ್ವಾನದ ಮೇರೆಗೆ ಸಮೈ ಮಾತಾ ದೇವಾಲಯಕ್ಕೆ ಭೇಟಿ ನೀಡಿ ಶತಚಂಡಿ ಮಹಾಯಜ್ಞದಲ್ಲಿ ಭಾಗವಹಿಸಿದ್ರು. ಶಾಸಕಿ ದೇಗುಲದಿಂದ ತೆರಳಿದ ಸ್ವಲ್ಪ ಸಮಯದಲ್ಲೇ ಕೆಲವರು ಗಂಗಾಜಲವನ್ನ ಸಿಂಪಡಿಸಿ ದೇಗುಲದ ಆವರಣವನ್ನ ಶುದ್ಧೀಕರಿಸಿ ಮಂತ್ರ ಪಠಣವನ್ನು ಕೂಡ ಮಾಡಿದ್ರು. ಇನ್ನು ಕಳೆದ ವರ್ಷ 2025 ರಾಮನವಮಿ ಅಂಗವಾಗಿ ಅಲ್ವಾರ್ನಲ್ಲಿ ದೇವಾಲಯವೊಂದರಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆದಿತ್ತು. ಇದರಲ್ಲಿ ಕಾಂಗ್ರೆಸ್ನ ದಲಿತ ನಾಯಕ ಟೀಕಾರಾಮ್ ಜುಲ್ಲಿ ಭಾಗಿಯಾಗಿದ್ರು. ಇವರು ದಲಿತ ಅನ್ನೋ ಕಾರಣಕ್ಕೆ ಇವರು ದೇವಾಲಯದಿಂದ ತೆರಳಿದ ನಂತರ ದೇವಾಲಯ ಶುದ್ಧೀಕರಣ ನಡೆಸಿರೋ ಘಟನೆ ರಾಜಸ್ಥಾನದಲ್ಲಿ ಈ ಹಿಂದೆ ನಡೆದಿತ್ತು. ಇದು ವ್ಯಾಪಕ ಖಂಡನೆಗೂ ಕೂಡ ಗುರಿಯಾಗಿತ್ತು. ಬಿಜೆಪಿ ಶಾಸಕ ಜ್ಞಾನ್ದೇವ್ ಅಹುಜಾ ದಲಿತ ಶಾಸಕ ಪ್ರವೇಶ ಮಾಡಿದ್ದಕ್ಕಾಗಿ ದೇವಾಲಯ ಶುದ್ಧೀಕರಣವನ್ನ ನಡೆಸಿದ್ರು. ಇಂತಹ ಘಟನೆಗಳು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ವಿರುದ್ಧ ಆಗಿದೆ. ಭಾರತ ಸಂವಿಧಾನ ಧರ್ಮ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಹಕ್ಕುಗಳನ್ನ ಪ್ರತಿಯೊಬ್ಬ ನಾಗರಿಕನಿಗೂ ನೀಡುತ್ತೆ. ಧರ್ಮದ ಆಧಾರದ ಮೇಲೆ ವ್ಯಕ್ತಿಯ ಪ್ರವೇಶವನ್ನ ಪ್ರಶ್ನೆ ಮಾಡೋದು ಅಥವಾ ನಂತರ ಶುದ್ಧೀಕರಣವನ್ನ ನಡೆಸೋದು ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಮತ್ತು ಅಸಹಿಷ್ಣುತೆ ಹೆಚ್ಚಿಸೋ ಅಪಾಯವನ್ನ ಉಂಟು ಮಾಡುತ್ತೆ. ಈ ಘಟನೆ ಕೋಮು ಸೌಹಾರ್ದ ಹಾಳು ಮಾಡೋ ಪ್ರಯತ್ನ ಆಗಿದೆ. ಇಂತಹ ಘಟನೆಗಳು ಸಮುದಾಯಗಳ ನಡುವೆ ಅವಿಶ್ವಾಸವನ್ನ ಗಟ್ಟಿಗೊಳಿಸೋ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ಹೀಗಿರುವಾಗ
ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕು, ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಜಾರಿಗೆ ತರಲೇಬೇಕು. ಈ ಘಟನೆ ಈ ಸಮಾಜದಲ್ಲಿ ಇನ್ನೂ ಜೀವಂತವಾಗಿರೋ ಕೋಮು ಮತ್ತು ಜಾತಿ ಮನೋಭಾವದ ಪ್ರತಿಬಿಂಬ ಆಗಿದೆ. ಧರ್ಮನೇ ಸೌಹಾರ್ದ, ಸಹಿಷ್ಣುತೆ ಮತ್ತು ಮಾನವೀಯತೆಯ ಸಂದೇಶ ನೀಡುವಾಗ ಅದನ್ನು ವಿಭಜನೆಯ ಸಾಧನ ಆಗಿಸೋದು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ವಿರುದ್ಧ. ಒಂದು ಸಮುದಾಯದ ವ್ಯಕ್ತಿ ದೇವಾಲಯಕ್ಕೆ ಭೇಟಿ ನೀಡಿದ ಕಾರಣಕ್ಕೆ ಶುದ್ಧೀಕರಣವನ್ನ ನಡೆಸೋದು ಅಥವಾ ದಲಿತರ ಪ್ರವೇಶದ ನಂತರ ಅದೇ ಕ್ರಮವನ್ನ ಮತ್ತೆ ಅನುಸರಿಸೋದು ಸಮಾನತೆಯ ತತ್ವಕ್ಕೆ ಧಕ್ಕೆ ತರೋ ಕ್ರಮ ಆಗಿದೆ. ಇಂತಹ ಘಟನೆಗಳು ಸಮಾಜದಲ್ಲಿ ಅನವಶ್ಯಕ ಅಂತರವನ್ನ ಹೆಚ್ಚಳ ಮಾಡಿ ಪರಸ್ಪರ ಅವಿಶ್ವಾಸದ ವಾತಾವರಣವನ್ನ ನಿರ್ಮಾಣ ಮಾಡ್ತವೆ. ಹಬ್ಬಗಳು ಒಗ್ಗಟ್ಟಿನ ಸಂಕೇತ ಆಗಬೇಕು, ವಿಭಜನೆಯ ವೇದಿಕೆ ಆಗಬಾರ್ದು. ಸಾಮಾಜಿಕ ಮತ್ತು ರಾಜಕೀಯ ನಾಯಕರು ಹೊಣೆಗಾರಿಕೆಯಿಂದ ನಡೆದುಕೊಂಡು ಶಾಂತಿ ಮತ್ತು ಸೌಹಾರ್ದ ಕಾಪಾಡೋ ದಿಕ್ಕಿನತ್ತ ಸಾಗಬೇಕಾಗಿದೆ. ಹಬ್ಬದ ದಿನಗಳಲ್ಲಿ ಪರಸ್ಪರ ಗೌರವ ಮತ್ತು ಸಹಿಷ್ಣುತೆ ಪ್ರದರ್ಶನ ಮಾಡೋದು ಸಮಾಜದ ಒಗ್ಗಟ್ಟಿಗೆ ಅಗತ್ಯ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.